ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಹೆಬ್ಬೂರು ಹೋಬಳಿಯ ನಾಗವಲ್ಲಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರತಕ್ಕಂತಹ ಸೋಪನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ. ತುಂಬಾ ವಿಶೇಷವಾದಂತಹ ಪುರಾತನವಾದಂತಹ ರಂಗನಾಥನ ದರ್ಶನವನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ರಂಗಿನ ಪಂಚಮಿಯ ಸಂದರ್ಭ, ರಂಗಪಂಚಮಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ಸಂದರ್ಭ. ಈಗಾಗಲೇ ಪೌರ್ಣಿಮೆ ನಿನ್ನೆ ಆಗಿದೆ. ಇವತ್ತು ದಿವಸ ಪ್ರತಿಪದೆ ವಿಶೇಷವಾಗಿ ರಂಗನಾಥನ ದರ್ಶನವನ್ನು ಮಾಡ್ತಾ ಇದ್ದೇವೆ. ರಂಗ ಎಂದರೆ ಮತ್ತೊಂದು ಅರ್ಥದಲ್ಲಿ ಬ್ರಹ್ಮಾಂಡ. ಅದಕ್ಕೆ ನಾಥನಾಗಿರುವವನು, ಒಡೆಯನಾಗಿರುವವನು ಯಾರು ಅಂತ ಕೇಳಿದರೆ ಮಹಾವಿಷ್ಣು, ರಂಗನಾಥ. ಅವನ ವಾಸಸ್ಥಳವಾಗಿರತಕ್ಕಂಥದ್ದು ಈ ಸನ್ನಿಧಾನ. ಸಾವಿರಾರು ವರ್ಷಗಳಿಂದ ವಾಸಸ್ಥಳವಾಗಿದೆಯಂತೆ. ಅರ್ಥಾತ್ ಅವನು ಇಲ್ಲಿ ಆವಾಸ ಸ್ಥಳವನ್ನಾಗಿ ಮಾಡಿಕೊಂಡು ಇಲ್ಲೇ ಇದ್ದಂತಹ ಗುಹೆಯಲ್ಲಿ ಕೆಲವು ಕಾಲ ಇದ್ದು ತದನಂತರದಲ್ಲಿ ಲೋಕ ಕಲ್ಯಾಣವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸ್ಥಳದಲ್ಲಿ ಪ್ರಕಟಗೊಂಡು ಇಲ್ಲಿ ಅವನು ನೆಲೆ ನಿಂತಿದ್ದಾನೆ. ಎಷ್ಟು ಸುಂದರವಾದಂತಹ ವಿಗ್ರಹವನ್ನು ನಾವು ನೋಡ್ತಾ ಇದ್ದೇವೆ. ಈ ದೇವತಾ ವಾಸ್ತುವಿನಲ್ಲಿ ಗಜಲಕ್ಷ್ಮಿ ಮೇಲೆ ರಾರಾಜಿಸ್ತಾ ಇದ್ದಾಳೆ. ಎರಡು ಭಾಗದಲ್ಲೂ ಸಹಿತವಾಗಿ ಆನೆ ಇದೆ. ಮಧ್ಯಭಾಗದಲ್ಲಿ ಲಕ್ಷ್ಮೀದೇವಿ ಕುಳಿತಿದ್ದಾಳೆ. ಒಳಭಾಗದಲ್ಲಿ ನೋಡುವಾಗ ವಿಶೇಷವಾದಂತಹ ಸೋಮಸೂತ್ರ. ಇಲ್ಲಿ ವಾಸ್ತು ಎಷ್ಟು ಅಗಲವಾಗಿದೆಯೋ ಅಷ್ಟೇ ಅಗಲವಾಗಿರತಕ್ಕಂತಹ ಸೋಮಸೂತ್ರ. ಆ ಸೋಮಸೂತ್ರದಲ್ಲಿ ಮಹಾವಿಷ್ಣುವನು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಅಂದರೆ ಹಿಂದಿನವರು ಜೀರ್ಣೋದ್ಧಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಸೋಮಸೂತ್ರದಲ್ಲಿ ರಂಗನಾಥ ಸ್ವಾಮಿಯನ್ನು ಕೂಟಿಸಿದ್ದಾರೆ.